ಪ್ರೀತಿಯ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳೇ, ನಿನ್ನೆ ನಡೆದಂತಹ ನಮ್ಮ ಆ್ಯನ್ಯುವಲ್ ಎಕ್ಸಾಮ್ ಯಾವುದು ಮ್ಯಾಥಮೆಟಿಕ್ಸ್ ಆಗಿರುತ್ತೆ. ಬೆಂಗಳೂರು ಸೌತ್ ಕ್ವಶನ್ ಪೇಪರ್ ಇದು. ತುಂಬ ಖುಷಿಯಾಗುತ್ತೆ, ಯಾಕಂದರೆ ಮಕ್ಕಳು ಇಷ್ಟು ಖುಷಿಯಾಗಿ ಎಕ್ಸಾಮ್ ಬರೆದುಬಿಟ್ಟು ಕ್ವಶನ್ ಪೇಪರ್ ಮೇಲೆ ನನಗೆ ಈ ಸಲ 1 ಮಾರ್ಕ್ಸು ಕಡಿಮೆ ಆಯಿತು ಅಷ್ಟೇ, 99 ಅಂತ ಹಿಂಗೆ ಹಾಕಿದಾರಲ್ವ, ಗ್ರೇಟ್ ಇದೆ ಯಾರು ಆಯಿತಾ. ವಿರೋಚನ್ ಅವರಿಗೆ ಧನ್ಯವಾದಗಳು ಮತ್ತೊಮ್ಮೆ. ಇವರು ಹಿಂದಿ ಕ್ವಶನ್ ಪೇಪರ್ ಜೊತೆಗೆ ಮ್ಯಾಥಮೆಟಿಕ್ಸ್ ಕೂಡ ಕಳಿಸ್ಕೊಟ್ಟಿದ್ದಾರೆ ವಿತ್ ಕೀ ಆನ್ಸರ್. ಒಂದರಲ್ಲಿ ಮಾತ್ರ ಡೌಟ್ ಇದೆ ನನಗೆ, ನಿಮ್ಮ ಆನ್ಸರಲ್ಲಿ. ಉಳಿದ ಎಲ್ಲ ಆನ್ಸರ್ಸ್ಗಳು ಪರ್ಫೆಕ್ಟಾಗಿ ತಾವುಗಳು ಟಿಕ್ ಹಾಕಿದ್ದೀರಾ. ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಇನ್ಕರೆಕ್ಟ್ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಬಂದು ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಆಗಿ ಇರುತ್ತದೆ. ಫ್ರಮ್ ಫಿಗರ್ ಅಂತ ಇದೆ. ಫಿಗರನ್ನು ನೋಡಬೇಕು ಮಕ್ಕಳೇ, ತಾವುಗಳು ಕ್ಲಿಯರಾಗಿ ನೋಡಿಬಿಟ್ಟು ಒಂದು ಸ್ಟೇಟ್ಮೆಂಟು ಏನು ಫಿಗರ್ 1 ಈಸ್ ಎ ಫಂಕ್ಷನ್, ಫಿಗರ್ 2 ಈಸ್ ನಾಟ್ ಎ ಫಂಕ್ಷನ್ ಅಂತ ಕೊಟ್ಟಿದ್ದಾರೆ. ಹಾಗಿದ್ರೆ ಎರಡೂ ಕೂಡ ಕರೆಕ್ಟಾಯಿತು. ಎಸ್, ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಇಲ್ಲಿ ಕೊಟ್ಟಿರುವಂಥದ್ದು ಎರಡೂ ಸ್ಟೇಟ್ಮೆಂಟ್ಗಳು ಕರೆಕ್ಟ್. ಕ್ವಶನ್ ನಂಬರ್ 3ಗೆ ಹೋಗೋಣವಾ. ದಿ ಪಾಯಿಂಟ್ ಆನ್ ದಿ ಯೂನಿಟ್ ಸರ್ಕಲ್ ಅಸೋಸಿಯೇಟೆಡ್ ವಿತ್ ದಿ ರೊಟೇಷನ್ -π/2 ವಿತ್ ರೆಸ್ಪೆಕ್ಟ್ ಟು ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಈಸ್ ಡ್ಯಾಶ್ ಅಂತ ಇದೆ. 100% ಇವರು ಟಿಕ್ ಹಾಕಿರುವಂಥ ಆನ್ಸರ್ ಕರೆಕ್ಟಾಗಿದೆ. ಕ್ಲಿಯರ್, ಆಪ್ಷನ್ ಬಿ. ಕ್ವಶನ್ ನಂಬರ್ 4 ನೋಡೋಣ. ದಿ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಆಫ್ Z ಈಸ್ ಈಕ್ವಲ್ ಟು A + IB ಈಸ್ ಡ್ಯಾಶ್ ಅಂತ ಇದೆ. 100% ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಕರೆಕ್ಟಾಗಿ ಹಾಕಿದ್ದಾರೆ. ಕ್ವಶನ್ ನಂಬರ್ 5. ಇಫ್ ಎ ಆಯಿತಾ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಬಿ, ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ರಿಲೇಷನ್ಶಿಪ್ ಈಸ್ ಇನ್ವ್ಯಾಲಿಡ್ ಅಂತ ಇದೆ. ಇದು ಕೂಡ ಪರ್ಫೆಕ್ಟಾಗಿ ಆನ್ಸರ್ ಇದೆ. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್ ಹಿಯರ್. ಕ್ವಶನ್ ನಂಬರ್ 6. ಇಫ್ ಅಂತ ಹಾಕಿಬಿಟ್ಟು ರೈಟ್ ಆನ್ಸರು ಇಲ್ಲಿ ಆಪ್ಷನ್ ಸಿ ಆಗಿ ಇರುತ್ತದೆ. ಕ್ವಶನ್ ನಂಬರ್ 7 ಕೂಡ ಅಷ್ಟೇ ಕರೆಕ್ಟಾಗಿ 4 to the power of n ಅಂತ ಇದೆಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಧನ್ಯವಾದಗಳು. ಬನ್ನಿ ವಿದ್ಯಾರ್ಥಿಗಳೇ, ತಾವುಗಳು ಕೂಡ ನಮ್ಮ ಜೊತೆ ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ಹಂಚಿಕೊಳ್ಳಿ. ದಯವಿಟ್ಟು ನಮ್ಮ ಮೇಲ್ ಐ ಡಿ ALLINONE1PDF99@gmail.com ಆಗಿರುತ್ತೆ. ನಮ್ಮ ಮೇಲ್ ಐಡಿಗೆ ಪ್ರಶ್ನೆ ಪತ್ರಿಕೆಯನ್ನು ಕಳುಹಿಸಿಕೊಡಿ. ಮೈ ಡಿಯರ್ ಸಬ್ಸ್ಕ್ರೈಬರ್, ನನಗೆ ಡೌಟ್ ಇರುವಂಥದ್ದು ಕ್ವಶನ್ ನಂಬರ್ 8ಅಲ್ಲಿ. ನನ್ನ ಪ್ರಕಾರ 8/5 ಅಂತ ಆನ್ಸರ್ ಅಂದುಕೊಂಡಿದ್ದೇನೆ, ಆದರೆ ನೀವು ಆಪ್ಷನ್ ಸಿಯನ್ನು ಟಿಕ್ ಹಾಕಿದ್ದೀರಾ 13/8 ಅಂತ. ದಯವಿಟ್ಟು ಕಮೆಂಟ್ ಮುಖಾಂತರ ವಿಚ್ ಈಸ್ ದ ರೈಟ್ ಆನ್ಸರ್ ಅಂತ ತಾವುಗಳು ಸರಿಪಡಿಸಿದರೆ ಬಹಳ ಒಳ್ಳೆಯದು. ತಾವುಗಳು ಕೂಡ ವಿಡಿಯೋ ನೋಡ್ತಾ ಇರ್ತೀರಾ, ನಿಮ್ಮ ಲೆಕ್ಚರಿಗೂ ಕೂಡ ಮೀಟ್ ಮಾಡಿರ್ತೀರ ಎಕ್ಸಾಮ್ ಆದಮೇಲೆ ಅಲ್ವಾ. ಕ್ವಶನ್ ನಂಬರ್ 8 ದಯವಿಟ್ಟು ಸ್ವಲ್ಪ ಕ್ರಾಸ್ ಚೆಕ್ ಮಾಡಿ. ಯಾರಾದರೂ ರ್ಯಾಂಕ್ ಸ್ಟೂಡೆಂಟ್ಸ್ ನೋಡ್ತಾ ಇದ್ದರೆ ಆಯಿತಾ, ರೈಟ್ ಆನ್ಸರನ್ನು ಕಮೆಂಟ್ ಮಾಡಿ. ಇದು ಒಂದರಲ್ಲಿ ನನಗೆ ಡೌಟ್ ಇದೆ. ಉಳಿದ ಎಲ್ಲ ಆನ್ಸರು ಈ ಒಂದು ವಿದ್ಯಾರ್ಥಿ ಕರೆಕ್ಟಾಗಿ ಹಾಕಿದ್ದಾರೆ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಕರೆಕ್ಟ್ ಇಫ್ ಎ ಸ್ಲೋಪ್ ಆಫ್ ಎ ಲೈನ್ ಈಸ್ ನೆಗೆಟಿವ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಕ್ವಶನ್ ನಂಬರ್ 10 ಆಯಿತಾ, ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಪಕ್ಕ ಇದೆ. ಕ್ವಶನ್ ನಂಬರ್ 11. 2 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ, ಸ್ಟೇಟ್ಮೆಂಟ್ 1 ಆ್ಯಂಡ್ ಸ್ಟೇಟ್ಮೆಂಟ್ 2. ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ದ ಪಾಯಿಂಟ್ ಅಂತ ಇದೆ ಅಲ್ವಾ, ಇನ್ನೊಂದು ದಿ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್. ಎಲ್ಲ ನಂಬರ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿ ಇರುತ್ತದೆ. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಮ್ಯಾಚ್ ದಿ ಫಾಲೋಯಿಂಗ್ ಇಲ್ಲಿ ಕ್ವಶನ್ ನಂಬರ್ 12 ನೋಡ್ತಾ ಹೋಗೋಣ ಮಕ್ಕಳೇ. ಕ್ವಶನ್ ನಂಬರ್ 12 ಕೂಡ ಅಷ್ಟೇ ಪರ್ಫೆಕ್ಟಾಗಿ ಆನ್ಸರನ್ನು ಇವರು ಟಿಕ್ ಹಾಕಿದ್ದಾರೆ. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 13. ದಿ ಡಿರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 3 ಹೌದಲ್ವಾ, ಅಟ್ ಎಕ್ಸ್ ಈಸ್ ಈಕ್ವಲ್ ಟು 0. ಕ್ವಶನ್ ನಂಬರ್ 13 ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. 0 ಆ್ಯಂಡ್ 0 ಅಂತ ಬರೆದಿದ್ದಾರಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 14. ವೇರಿಯನ್ಸ್ ಆಫ್ ಫಸ್ಟ್ 10 ನ್ಯಾಚುರಲ್ ನಂಬರ್ಸ್ ಈಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಪರ್ಫೆಕ್ಟ್ ಆನ್ಸರು 99/12 ಅಂತ ಹಾಕಿದಾರಲ್ವಾ, ರೈಟ್ ಆನ್ಸರ್. ಕ್ವಶನ್ ನಂಬರ್ 15. ಫಾರ್ ಎನಿ 2 events A and B in a sample space S, identify the statements that is incorrect ಅಂತ ಇದೆ. ರೈಟ್ ಆನ್ಸರ್ ಹಿಯರ್ ಆಲ್ಸೋ ಆಪ್ಷನ್ ಡಿ ಇಸ್ ದ ರೈಟ್ ಒನ್. ಧನ್ಯವಾದಗಳು. ಅಲ್ಲಿಗೆ ನನ್ನ ಪ್ರಕಾರ ನೀವು 14 ತೆಗೆದುಕೊಂಡಿದ್ದೀರಾ ಅಂದುಕೊಂಡಿದ್ದೇನೆ ಆಯಿತಾ. ನನ್ನ ಪ್ರಕಾರ 8ನೇದರಲ್ಲಿ ನನಗೆ ಸ್ವಲ್ಪ ಡೌಟ್ ಇದೆ, ಸ್ವಲ್ಪ ಅದನ್ನು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಕಮೆಂಟ್ ಮಾಡಿ, ಅದೇ ನಿಮ್ಮ ಆನ್ಸರೇ ಸರಿ ಇದ್ದರೆ ಅದು ಕೂಡ ಕಮೆಂಟ್ ಮಾಡಿ. ಇಫ್ ಇಟ್ ಈಸ್ ರಾಂಗ್, ಇಫ್ ಆಪ್ಷನ್ ಬಿನೋ ಸಿನೋ ಅಂತ ದಯವಿಟ್ಟು ಕ್ವಶನ್ ನಂಬರ್ 8ಅನ್ನು ಕಮೆಂಟ್ ಮಾಡಿ. ಲೆಟ್ ಅಸ್ ಸ್ಪೀಚ್ ಇನ್ ಟು ದ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮೈ ಡಿಯರ್ ಚಿಲ್ಡ್ರನ್. ಲೆಟ್ ಎ ಈಸ್ ಈಕ್ವಲ್ ಟು ಬ್ರ್ಯಾಕೆಟಲ್ಲಿ ಕೂಡ ದ ನಂಬರ್ ಆಫ್ ದ ರಿಲೇಷನ್ಸ್ ಆಫ್ ಎ ಈಸ್ ಡ್ಯಾಶ್. ರೈಟ್ ಆನ್ಸರ್ ಈಸ್ 1 6 16. ಕ್ವಶನ್ ನಂಬರಿಗೆ 16ನೇ ಆನ್ಸರು. ಇಫ್ ಕಾಸ್ ಎಕ್ಸ್ ಈಸ್ ಈಕ್ವಲ್ ಟು -4/5 ವೇರ್
pi is less than x is less than 3 pi by 2, then the sin x by 2 is equal to dash. ಏನಾದರೂ ಓದೋದ್ರಲ್ಲಿ ತಪ್ಪಾದರೆ ಕ್ಷಮಿಸ್ರೋ. 3 divided by root 10 ಅಂತ ಇದಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್ ಈಸ್ root 10. 3 by root 10 is the right answer. Perfect. Question number 18, right answer is 2. Question number 19, right answer is ಏನಪ್ಪ ರೈಟ್ ಆನ್ಸರು 4 is the right answer. Clear. Next, question number 20, if the ratio of a major and the minor axis of ellipse is 5:3, then the eccentricity E is dash ಅಂತ ಇದೆ. ರೈಟ್ ಆನ್ಸರ್ ಈಸ್ 4/5. ಧನ್ಯವಾದಗಳು. ಮತ್ತೊಮ್ಮೆ ನಮ್ಮ ಬೆಂಗಳೂರು ಸೌತ್ ಮಕ್ಕಳಿಗೆ ಈಗಾಗಲೇ ಎಲ್ಲ ಕಡೆ 90% ಏನಂತೀರ ತಗೊಳ್ಳು ಎಕ್ಸಾಮ್ ಮುಗಿದೋಗಿದೆ. ಇನ್ನೇನು ಲಾಸ್ಟಿಗೆ ಐ ಥಿಂಕ್ ಮಂಗಳವಾರ ಆಯಿತಾ ಫೈನಲ್ ಎಕ್ಸಾಮ್ ಮುಗಿದೋಗುತ್ತೆ. ಕ್ಷಮಿಸಬೇಕು ವಿದ್ಯಾರ್ಥಿಗಳೇ, ಇವತ್ತು ಲಾಸ್ಟ್ ಅಂದ್ಕೊಂಡಿದ್ದೀನಿ ಎಲ್ಲ ವೀಡಿಯೋಸ್ಗಳು. ಯಾಕೆಂದರೆ ಸೆಕೆಂಡ್ ಇಯರ್ PUC ಬೋರ್ಡ್ ಎಕ್ಸಾಮ್ಸ್ಗಳು ಭಾಳ ಹತ್ತಿರದಲ್ಲಿದ್ದಾವೆ. ಅವರಿಗೆ ನಾನೀಗ ಕಾನ್ಸಂಟ್ರೇಷನನ್ನು ಕೊಡಬೇಕು. ಗಾಡ್ ಬ್ಲೆಸ್ ಯು. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಸದಾ ನಮ್ಮ ಜೊತೆ ಹೀಗೆ ಇರಲಿ. ಮುಂದಿನ ವರ್ಷ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ. ಹಾಗೂ ತಾವುಗಳು ಕೂಡ ಎಕ್ಸಾಮ್ ಆದ ತಕ್ಷಣ ತಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲ್ ಐಡಿಗೆ ಕಳಿಸುವುದನ್ನು ಮರೆಯಬೇಡಿ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್. ಇದೇ ರೀತಿಯಾಗಿ ಮುಂದಿನ ವರ್ಷವೂ ಕೂಡ ನಮ್ಮ ಜೊತೆ ಇರಿ, ಸದಾ ನಗ್ತಾ ಇರಿ, ಸಂತೋಷವಾಗಿರಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಏನಾದರೂ ತೊಂದರೆ ಇದ್ದಲ್ಲಿ ತಾವುಗಳು ನಮ್ಮ ಮೇಲ್ all-in-one PDF 99@gmail.com ಕಾಂಟ್ಯಾಕ್ಟ್ ಮಾಡಿ ಪರಿಹಾರವನ್ನು ಪಡೆದುಕೊಳ್ಳಿ. ಸೊಲ್ಯೂಷನ್. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್.